ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಬನ್ನಿ. ಇವತ್ತು ಧನಸ್ಸು ರಾಶಿಯವರ ಬಗ್ಗೆ ಮಾತಾಡೋಣ. 2025 ವರ್ಷ ಭವಿಷ್ಯ ಯಾವ ರೀತಿ ಇದೆ. ಇಂಪಾರ್ಟೆಂಟ್ 2025ರಲ್ಲಿ ಗುರುಗಳ ಟ್ರಾನ್ಸಿಟ್ ಇದೆ. ಗುರುಗಳ ಟ್ರಾನ್ಸಿಟ್ಟು, ಶನೈಶ್ಚರನ ಟ್ರಾನ್ಸಿಟ್ ಇದೆ, ಮೇಯ್ನಾಗಿ ರಾಹು ಕೇತು ಟ್ರಾನ್ಸಿಟ್ ಇದೆ. ಈ 4 ಮೇನ್ ಟ್ರಾನ್ಸಿಟ್ಸು. ಅದರ ಜೊತೆಗೆ ಬುಧನ ಟ್ರಾನ್ಸಿಟ್ಟು, ಶುಕ್ರನ ಟ್ರಾನ್ಸಿಟ್ಟು ಮತ್ತು ಇವನ್ ಕುಜನ ಟ್ರಾನ್ಸಿಟ್ಟು, ಇವೆಲ್ಲ ನಿಮಗೆ ಕಾಮನ್ ಆಗಿ 1 ತಿಂಗಳಿಗೋ 1.5 ತಿಂಗಳಿಗೋ 2.5 ತಿಂಗಳಿಗೋ. ರೆಟ್ರೋಗ್ರೇಡ್ ಮೋಷನ್ ಇದ್ದರೆ ಸ್ವಲ್ಪ ನಿಧಾನ ಆಗುತ್ತೆ. ಅಕಸ್ಮಾತ್ ಇಲ್ಲ ಡೈರೆಕ್ಟ್ ಮೋಷನ್ ಇತ್ತು ಅಂದರೆ ಡೈರೆಕ್ಟ್ ಇತ್ತು, ಯಾವುದೇ ರೀತಿ ವಕ್ರಿಯ ಒಂದು ಸಂದರ್ಭ ಇಲ್ಲ ಅಂತಂದರೆ ಬೇಗನೆ 33 ದಿನಗಳಿಗೆಲ್ಲ ಕುಜನ ಟ್ರಾನ್ಸಿಟ್ಟು, ಬುಧನ ಟ್ರಾನ್ಸಿಟ್ ಎಲ್ಲ ಆಗೋ ಸಂದರ್ಭಗಳು ನಾವು ನೋಡ್ಬೋದು. ಅದು ಸ್ವಲ್ಪ ಕಾಮನ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಇಲ್ಲ. ಆದರೆ ಶನೈಶ್ವರನ ಟ್ರಾನ್ಸಿಟ್ಟು ಮೀನ ರಾಶಿಗೆ ಮೂವ್ ಆಗ್ತಾರಂಥದ್ದು 7.5 ಎಫೆಕ್ಟ್ ಕೊಡುತ್ತೆ. 7.5 ಎಫೆಕ್ಟು ಧನಸ್ಸು ರಾಶಿಯವ್ರಿಗೆ ಏನಾದರೂ ಆಗ್ಬೋದು. ಯಾಕಂದರೆ ಮೀನಕ್ಕೆ ಮೂವ್ ಆದಾಗ ಮೀನ ರಾಶಿಯ ಅಧಿಪತಿಯೂ ಸಹ ಗುರುಗಳಾಗುತ್ತೆ, ಧನಸ್ಸು ರಾಶಿಯ ಅಧಿಪತಿಯೂ ಸಹ ಗುರುಗಳಾಗುತ್ತೆ. ಧನಸ್ಸು ರಾಶಿಯವರಿಗೆ ಮೂಲತಃ ತುಂಬ ಟಾರ್ಗೆಟೆಡ್. ನೀವು ನೋಡ್ಬೋದು, ಆ ಧನಸ್ಸು ರಾಶಿಯಲ್ಲಿ ವೆರಿ ಬ್ಯಾಲೆನ್ಸ್ಡ್ ಲೈಫ್ ಇದ್ದರೂ ಕೂಡ ಅವ್ರಿಗೇನಾದರೂ ಒಂದು ಕೆಟ್ಟದಾಗಿದ್ದರೆ, ಯಾರಾದರೂ ಅವಮಾನ ಮಾಡಿದರೆ, ಏನಾದರೂ ಸಂದರ್ಭಗಳಿದ್ದಾಗ ಅವ್ರು ಇಮಿಡಿಯೇಟಾಗಿ ರಿಯಾಕ್ಟ್ ಆಗಲ್ಲ. ಜಾಸ್ತಿ ಕೋಪ ಬರಲ್ಲ. ಕೋಪ ತುಂಬಾ ಕಂಟ್ರೋಲ್ ಮಾಡ್ಕೊಳ್ತಾರೆ. ಬಟ್ ಕೋಪ ಬಂದರೆ ತುಂಬಾ ಅವ್ರನ್ನ ಅವರೇ ಸಂಭಾಲಿಸ್ಕೋಬೇಕು. ಬೇರೆ ಯಾರೂ ಕೂಡ ನೋಡು ಸಮಾಧಾನ ಮಾಡ್ಕೋ, ಸರಿ ಹೋಗುತ್ತೆ ನೋಡು, ಆ ರೀತಿ ಆಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಅವ್ರನ್ನ ಅವರೇ ಸಂಭಾಲಿಸ್ಕೋಬೇಕು. ಆ ರೀತಿಯಾದ ಸಂದರ್ಭ ನೀವು ಹುಟ್ಟಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನೀವು ಎಕ್ಸ್ಪೀರಿಯನ್ಸ್ ಆಗಿರ್ತೀರ, ನಿಮಗೆ ಕೂಡ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೇ ಇರುತ್ತೆ. ಸೊ ಇನ್ನೊಂದೇನಾದರೆ ಟಾರ್ಗೆಟ್ ಇಟ್ಕೊಳ್ತಾರೆ. ನೋಡು ಆ ಸಂದರ್ಭ ಬಂದೇ ಬರುತ್ತೆ, ನಾನು ಯಾರು ಅಂತ ತಿಳಿಸ್ತೀನಿ. ಅಲ್ಲಿವರೆಗೂ ಸಹ ತುಂಬಾ ಶಾಂತವಾಗಿ, ಯಾವುದೇ ರೀತಿಯಾದ ಒಂದು ಕೋಪದ ವರ್ತನೆ ಹೆಚ್ಚಿರೋದಿಲ್ಲ. ತುಂಬ ಓವರಾಲ್ ಎಲ್ಲ ಒಂದು ರಾಶಿಗಳಿಗಿಂತ ಧನಸ್ಸು ರಾಶಿ ಅಂತಂದರೆ ಟಾರ್ಗೆಟೆಡ್ ಇರುತ್ತೆ. ಎಲ್ಲ ಆಲ್ಮೋಸ್ಟ್ ಪ್ರೊಫೆಷನ್ಸಲ್ಲಿ ನಾವು ನೋಡ್ಬೋದು. ಡಾಕ್ಟರ್ ಪ್ರೊಫೆಷನಲ್ ನೋಡಬಹುದು, ಲಾಯರ್ಸ್ ಪ್ರೊಫೆಷನಲ್ ನೋಡಬಹುದು, ಈವನ್ ನಾವು ಸೋಲ್ಜರ್ಸ್ ಪ್ರೊಫೆಷನಲ್ ನೋಡಬಹುದು, ಮೇಜರ್ಲಿ ಪೊಲಿಟಿಷಿಯನ್ಸ್ ನೋಡ್ಬೋದು, ಸೆಲೆಬ್ರಿಟೀಸ್ ನೋಡ್ಬೋದು. ತುಂಬ ಜನ ಧನಸ್ಸು ರಾಶಿಯವರು ವೆರಿ ಬ್ಯಾಲೆನ್ಸ್ಡ್ ಆ್ಯಂಡ್ ತುಂಬ ವೆಲ್ ಮ್ಯಾನರ್ಡ್, ತುಂಬಾ ಹೋಮ್ಲಿ, ಯಾವುದೇ ರೀತಿಯಲ್ಲೂ ಇಲ್ಲ. ಬಟ್ ಒಂದೇ ನೆಗೆಟಿವ್ ಅಂದರೆ ಓವರ್ ಕಾನ್ಫಿಡೆನ್ಸ್ ಆಗಿಬಿಡ್ತಾರೆ ಕೆಲವು ಸಂದರ್ಭಗಳಲ್ಲಿ. ತುಂಬ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಇರುತ್ತೆ. ಗುರುಗಳ ಅನುಗ್ರಹ ಇದೆ. ತುಂಬ ಈವನ್ ರಿಲಿಜಿಯಸ್ ಇರ್ತಾರೆ. ತುಂಬ ದೇವರು, ಭಕ್ತಿ, ಮಂತ್ರಗಳು ಹೇಳೋದು, ಪೂಜೆ ಮಾಡೋದು, ಇವೆಲ್ಲ ತುಂಬ ಇಂಟ್ರೆಸ್ಟ್ ಇರೋಂಥವ್ರು. 2025ನಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು. ಶನೈಶ್ವರನ ಮೂಮೆಂಟ್ ಆದಮೇಲೆ ಏನೋ ಒಂದು ನೀವು ಆಲ್ರೆಡಿ ಪ್ರಾಸೆಸಲ್ಲಿ ಇರ್ತೀರಾ, ಫ್ಲೋನಲ್ಲಿ ಇರ್ತೀರಾ. ಬಟ್ ಸಡನ್ನಾಗಿ ನಿಮ್ಗೆ ಏನಾಗುತ್ತೆ, ನಾವು ಬೇರೆ ನೋಡ್ತಾ ಇದ್ದೀವಿ ಅನ್ನೋಂಥದ್ದು, ಅಥವಾ ಇಲ್ಲ ಮುಂದುವರ್ಸೋಣ ಅನ್ನೋಂಥದ್ದು, ಅಂದರೆ ಪೋಸ್ಟ್ಪೋನ್ ಮಾಡೋಣ ಅನ್ನೋಂಥದ್ದು. ಯಾವುದೋ ಒಂದು ಮದುವೆ ಫಿಕ್ಸ್ ಆಗಿರುತ್ತೆ ಫಾರ್ ಎಕ್ಸಾಂಪಲು, ಇದಕ್ಕಿದ್ದಂಗೆ ಹುಡುಗನ ಕಡೆಯವರು ಅಥವಾ ಹುಡುಗಿ ಕಡೆಯವರು ಪೋಸ್ಟ್ಪೋನ್ ಮಾಡೋವಂಥದ್ದು, ಮುಂದಕ್ಕೆ ಮುಂದುವರಿಸು ಅಂದರೆ ಮುಂದಿನ ದಿನಾಂಕಗಳು ನೋಡೋಣ ಅನ್ನೋಂಥದ್ದು. ಬಟ್ ಕಾಲಕ್ರಮೇಣ ಸ್ವಲ್ಪ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಈವನ್ ಮನೆ ಕಟ್ತಾಯಿದ್ರು ಸಹ ಅಷ್ಟೇ, ಯಾವಾಗ ರಾಹುವಿನ ಟ್ರಾನ್ಸಿಟ್ ಆಗುತ್ತೆ ಸ್ವಲ್ಪ ಸ್ಥಗಿತ ಆಗೋದು, ಮನೆ ಕಟ್ಟೋದನ್ನು ಸ್ಟಾಪ್ ಆಗಿಬಿಡೋದು, ಈ ರೀತಿ ಸಂದರ್ಭಗಳಿದೆ. ಓದ್ತಿರೋಂಥ ಮಕ್ಕಳು ಎಜುಕೇಷನ್ನ ಬ್ರೇಕ್ ಮಾಡಬಹುದು. ಸೊ ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ನಾವು ನೋಡ್ಬೋದು 2025ನಲ್ಲಿ. ಒಳ್ಳೆ ವಿಚಾರಗಳು, ಕಾರ್ ಖರೀದಿ ಮಾಡ್ಬೋದು, ವೆಹಿಕಲ್ಸು, ಎಲೆಕ್ಟ್ರಾನಿಕ್ ಥಿಂಗ್ಸು, ಇವೆಲ್ಲ ಚೆನ್ನಾಗಿದೆ. ನಿಮಗೆ ಅದರ ಒಂದು ಯೋಗ ಇದೆ. ನಿಮಗೆ ಪ್ರಾಪ್ತಿ ಆಗುವಂತಹ ಚಾನ್ಸಸ್ ತುಂಬ ಹೆಚ್ಚಿದೆ. ಹೊಸದಾಗಿ ಕಾರ್ ತೊಗೋಬೇಕು ಮ್ಯಾಮ್, ಪ್ಲ್ಯಾನ್ ಮಾಡ್ತಿದ್ದೀವಿ, ಖಂಡಿತ ಮುಂದುವರಿಸ್ಬೋದು. ಮೂಲತಃ 3 ನಕ್ಷತ್ರಗಳು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋಂಥವ್ರು ಯಾರಾದರೂ ಈ ಒಂದು ನಕ್ಷತ್ರದಲ್ಲಂತೂ ಇದ್ದೇ ಇರ್ತೀರಾ. ಸೊ ಮೂಲ ನಕ್ಷತ್ರ, ಪೂರ್ವ ಆಷಾಢ ನಕ್ಷತ್ರ, ಉತ್ತರ ಆಷಾಢ ನಕ್ಷತ್ರದಲ್ಲಂತೂ ಖಂಡಿತ ಯಾರಾದರೂ ಧನಸ್ಸು ರಾಶಿಯಲ್ಲಿ ಹುಟ್ಟಿರೋಂಥವ್ರು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ಒನ್ ಆಫ್ ದ ನಕ್ಷತ್ರದಲ್ಲಿ ಇದ್ದೇ ಇರ್ತೀರ. ಮೂಲ ನಕ್ಷತ್ರದ ಬಗ್ಗೆ ನಿಮ್ಗೆ ಆಲ್ರೆಡಿ ತುಂಬ ಭಯ ಇರುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ಅಯ್ಯೋ ಅದು ಸರಿ ಇಲ್ಲ, ನಕ್ಷತ್ರ ತುಂಬ ಡೇಂಜರ್ ಅಂತೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಖಂಡಿತ ಇಲ್ಲ. ನೀವು ಮೂಲ ನಕ್ಷತ್ರದವ್ರನ್ನ ಪ್ರತಿಯೊಬ್ಬರನ್ನು ಕೂಡ ನೋಡಬಹುದು. ತುಂಬಾ ಸಕ್ಸಸ್ಫುಲ್ ಆಗಿರುವಂತಹ ಕೆರಿಯರ್ ಇದೆ ಅವ್ರ ಲೈಫಲ್ಲಿ. ಕೆಲವು ಸಲ ಕೆಲವರಿಗೆ ಫ್ಯಾಮಿಲಿ ಥಿಂಗ್ಸಲ್ಲಿ ತುಂಬ ಡಿಸ್ಟರ್ಬೆನ್ಸಸ್ ಇರುತ್ತೆ. ಮೇ ಬಿ ಸೆಕೆಂಡ್ ಮ್ಯಾರೇಜಸ್ ಆಗಿರುವಂಥದ್ದು, ಫಸ್ಟ್ ಮ್ಯಾರೇಜ್ ಬ್ರೇಕ್ ಆಗಿರೋಂಥದ್ದು, ತುಂಬ ಹತ್ತಿರಕ್ಕೆ ಬಂದು ಮ್ಯಾರೇಜಸ್ ಸ್ಟಾಪ್ ಆಗಿರೋಂಥದ್ದು, ಕೆಲವು ಮ್ಯಾರಿಟಲ್ ಲೈಫಲ್ಲಿ ತುಂಬ, ಯಾಕೆಂದರೆ ದೇ ಆರ್ ವೆರಿ ಓರಿಯೆಂಟೆಡ್, ತುಂಬಾ ಡಿಟರ್ಮೈನ್ಡ್ ಪರ್ಸನಾಲಿಟೀಸು. ಸ್ವಲ್ಪ ಡಿಸ್ಓರಿಯೆಂಟೆಡ್ ಪರ್ಸನ್ಸ್ ಇದ್ಬಿಟ್ರೆ ಅವ್ರ ಜೊತೆ ಮ್ಯಾನೇಜ್ ಆಗೋದು ಕಷ್ಟ. ಸೊ ಹಾಗಾಗಿ ಮೂಲ ನಕ್ಷತ್ರಕ್ಕೆ ಅದೊಂದು ಸಂದರ್ಭ. ಮತ್ತು ಇನ್ನೊಂದು ತುಂಬ ಹೇಳೋವಂಥದ್ದಂದರೆ, ಮೂಲ ನಕ್ಷತ್ರದವರ ಹೆಣ್ಣನ್ನು ತೊಗೊಂಡು ಬಂದರೆ ಮಾವನಿಗೆ ಅಂದರೆ ಹುಡುಗನ ತಂದೆಗೆ ಕಂಟಕ ಇದೆ, ಹುಡುಗನ ತಂದೆ ಸಾವನ್ನು ಒಪ್ಬೋದು, ಅವರು ಸತ್ತು ಹೋಗ್ತಾರೆ, ಆ ರೀತಿ ಅಂತೆಲ್ಲ ಹೇಳಿ ತುಂಬಾ ಮಿತ್ಸ್ ಆ್ಯಂಡ್ ಕನ್ಸರ್ನ್ಸ್ ಇರುತ್ತೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದರೆ
ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಮಾತ್ರನೇ ಅದು ನಿಜಾನ, ಆ ರೀತಿ ಸಂಭವ ಆಗುತ್ತಾ? ಕೆಲವು ಶುಭ ಗ್ರಹಗಳು ಆ ರೀತಿ ಆಗಲಿಕ್ಕೆ ಬಿಡದೇ ಇರ್ಬೋದಲ್ವಾ. ಸೊ ಪ್ರತಿಯೊಬ್ಬರು ಕೂಡ ಅದನ್ನು ಅನುಭವಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವುದೋ ಒಂದೆರಡು ಚಾನ್ಸಸಲ್ಲಿ ಆ ರೀತಿ ಆಗಿದ್ದಾಗ, ಅಶುಭ ಗ್ರಹಗಳಿದ್ದಾಗ ಪ್ಲೇಸ್ಮೆಂಟ್ಸಲ್ಲಿ ಖಂಡಿತ ಚಾನ್ಸಸ್ ಇರುತ್ತೆ. ಬಟ್ ಶುಭ ಗ್ರಹಗಳು ಬಂದಾಗ ಆ ರೀತಿಯೆಲ್ಲ ಯಾವುದೇ ರೀತಿಯಾದ ಕಂಟಕಗಳಾಗಲಿ, ಬೇರೆ ಸಂದರ್ಭಗಳು, ಬೇರೆ ಸಮಸ್ಯೆಗಳಾಗಲಿ ಖಂಡಿತ ಬರೋದಿಲ್ಲ. ಅದು ಆ ರೀತಿ ಆಗಬೇಕಂದ್ರೂ ಮದುವೆಯಾದ ಒಂದು ವರ್ಷದಲ್ಲೇ ಸರಿ ಆಗೋಗುತ್ತೆ, ವಿತಿನ್ 48 ಮಂತ್ಸಲ್ಲಿ ಆಗುತ್ತೆ. ಇವೆಲ್ಲ ಕೆಲವು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ನೀವು ನೋಡಿರ್ತೀರಾ, ಇಲ್ಲ ಅಂತಲ್ಲ. ಬಟ್ ಕೆಲವು ವಿಚಾರಗಳಲ್ಲಿ ಅದು ಖಂಡಿತ ನಿಜ ಆಗಲಿಕ್ಕಿಲ್ಲ. ತುಂಬ ಇಂಪಾರ್ಟೆಂಟ್ ಆಗಿ ಧನಸ್ಸು ರಾಶಿಯವರಿಗೆ ನೀವು ಫಾಲೋ ಮಾಡಬೇಕಿರೋಂಥ ಲಕ್ಕಿ ನಂಬರ್ಸ್. ತುಂಬ ಜನ ಯಾವ ಒಂದು ಲಕ್ಕಿ ನಂಬರ್ನ ಫಾಲೋ ಮಾಡಿದ್ರೆ 2025ನಲ್ಲಿ ನಂಗೆ ಒಳ್ಳೆಯದಾಗುತ್ತೆ. 1 and 9 ಇಂಪಾರ್ಟೆಂಟ್ ಆಗಿರುವಂತಹ ಲಕ್ಕಿ ಡೇ. ಅಂದರೆ ಹೊಸ ಯಾವ ದಿನದಲ್ಲಿ ನೀವು ಹೊಸದಾಗಿ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಬಹುದು. ಅದು ಬಂದು ನಿಮಗೆ ಗುರುವಾರ ತುಂಬ ಒಳ್ಳೆಯ ಒಂದು ಲಕ್ಕಿ ದಿನ ಅಂತಲೇ ಹೇಳ್ಬೋದು. ಏನೋ ಇರಲಿ, ಏನಾದರೂ ಒಂದು ಹೊಸದಾಗಿ ನೀವು ಅಂಗಡಿ ಓಪನ್ ಮಾಡ್ತಿದ್ದೀರಾ, ಯಾವುದೋ ಒಂದು ಹೊಸ ಟ್ರೈನಿಂಗ್ ಹೋಗ್ತಾ ಇದ್ದೀರಾ, ಇಂಟರ್ವ್ಯೂಸ್ ಹೋಗ್ತಾ ಇದ್ದೀರಾ, ಜಸ್ಟ್ ಗುರುವಾರವನ್ನು ಚೂಸ್ ಮಾಡಿ ಸಕ್ಸಸ್ ಆಗುತ್ತೆ. ಯಾಕೆ ಬೇರೆ ದಿನಗಳಲ್ಲಿ ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ? ತುಂಬ ಜನ ನೋಡ್ಬೋದು ನಿಮ್ಮ ಲೈಫಲ್ಲಿ. ಏನೋ ಒಂದು ಹೊಸದಾಗಿ, ಮೇಡಮ್ ನಾನೊಂದು ಕೋರ್ಸ್ಗೆ ಹೋದೆ, ಜಾಯಿನ್ ಆದೆ, ಒಂದು 3 ವಾರ ಹೋದೆ, ಒಂದು 4 ವಾರ ಹೋದೆ, 1 ತಿಂಗಳಿಗೆಲ್ಲ ನಾನು ಬಿಟ್ಬಿಟ್ಟೆ. ಯಾಕೆ ಆ ಥರ ಎಲ್ಲ ಆಗುತ್ತೆ? ಯಾಕೆ ಅದು ಕಂಟಿನ್ಯೂ ಆಗೋದಿಲ್ಲ? ತುಂಬ ಇಷ್ಟಪಟ್ಟೆ ಜಾಯ್ನ್ ಆಗಿರ್ತೀರಾ, ತುಂಬ ಕಮಿಟೆಡ್ ಆಗಿ ಜಾಯ್ನ್ ಆಗ್ತೀರಾ. ನಾನು ಕಂಪ್ಲೀಟ್ ಮಾಡ್ಕೋಬೇಕು, ಅದರಿಂದ ನಾನು ಏನೋ ಒಂದು ಸಕ್ಸಸ್ನ ನೋಡಬೇಕು, ಏನೋ ಒಂದು ಕೆರಿಯರ್ ಪ್ರಾಸ್ಪೆಕ್ಟ್ನ ನೋಡ್ತಾ ಇದ್ದೀನಿ. ಬಟ್ ಏನಾಯಿತು, ನಿಮಗೆ ಅದು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಈ ರೀತಿಯೆಲ್ಲೂ ಸಹ ನೀವು ಕಾಣ್ಬೋದು. ಹಾಗಾಗಿ ಈ ಒಂದು ಲಕ್ಕಿ ಡೇಸು, ಲಕ್ಕಿ ನಂಬರ್ಸ್ನ ಫಾಲೋ ಮಾಡಿದಾಗ ನೀವು ಕಂಟಿನ್ಯೂಟಿ ಇರುತ್ತೆ, ಬ್ರೇಕ್ ಆಗೋದಿಲ್ಲ. ತುಂಬ ಜನಕ್ಕೆ ಆ ಪ್ರಾಬ್ಲಮ್ಸ್ ಇರುತ್ತೆ. ಏನು ಪರಿಹಾರ ಮಾಡಿದ್ರೆ ಒಳ್ಳೆಯದು? ಈ ರೀತಿಯಾದ ಒಂದು ಎಲ್ಲೋ ವೆಂಚರ್ ಅಥವಾ ಎಲ್ಲೋ ಅಗೇಟ್ ಅಂತೀವಿ, ಅಥವಾ ಸಿಟ್ರಿನ್, ಈ ರೀತಿಯಾದ ಒಂದು ಕ್ರಿಸ್ಟಲ್ ಜೆಮ್ ಸ್ಟೋನ್ಸ್ ಬೀಡ್ಸ್ ಸಿಗುತ್ತೆ. ಅದನ್ನು ಹಾಕೊಳ್ಳೋದ್ರಿಂದ ರೈಟ್ ಹ್ಯಾಂಡ್ ಆದರೆ ಗಂಡು ಮಕ್ಕಳು, ಲೆಫ್ಟ್ ಹ್ಯಾಂಡ್ ಆದರೆ ಹೆಣ್ಣು ಮಕ್ಕಳು, ಇದು ಧನಸ್ಸು ರಾಶಿಯವರಿಗೆ 2025ನಲ್ಲಿ ತುಂಬಾ ಅಗತ್ಯವಾಗಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬ್ರೇಸ್ಲೆಟ್ ಇದು. ಇದರ ಜೊತೆಗೆ ಕನ್ಯಾ ಪೂಜೆ ಅಂತ ಹೇಳಿ ಮಾಡುವಂಥದ್ದು. ಪ್ರತಿ ವಾರ ಅಥವಾ ತಿಂಗಳಿಗೆ 1 ಸಲ ಈ ರೀತಿ ಸಣ್ಣ ಹೆಣ್ಣು ಮಕ್ಕಳು, ಒಂದು 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಕನ್ಯಾ ಪೂಜೆ ಅಂತ ಹೇಳಿ ಮಾಡಿಸ್ತಾರೆ. ಇತ್ತೀಚೆಗೆ ಸ್ವಲ್ಪ ಜನ ತುಂಬ ಗೊತ್ತಿರುತ್ತೆ, ನೋಡ್ತಿರ್ತೀರ. ಸೊ ಹೆಣ್ಣು ಮಕ್ಕಳ ಕಾಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ಚೆನ್ನಾಗಿ ಪೂಜೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಾಗ ನಿಮಗೆ ಒಂದು ಸ್ಪೆಷಲ್ ಅವರ ಕ್ರಿಯೇಟ್ ಆಗುತ್ತೆ. ಬೇರೆ ರೀತಿಯಾದ ಒಂದು ನೆಗೆಟಿವ್ ಥಿಂಗ್ಸ್ ಹೋಗಿ ಒಂದು ಪಾಸಿಟಿವ್ ಆಶೀರ್ವಾದದ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದರ ಜೊತೆಗೆ ಡೊನೇಷನ್ ಮಾಡಬೇಕು. ಬ್ಲ್ಯಾಂಕೆಟ್ಸ್ ಅಂದರೆ ರಗ್ಗುಗಳಂತ ಹೇಳ್ತೀವಿ. ಕಲರ್ಸ್ ಯಾವುದಾದ್ರೂ ಪರವಾಗಿಲ್ಲ, ಬ್ರೌನ್ ಇದ್ದರೆ ತುಂಬ ಒಳ್ಳೆಯದು. ಯಾರಾದರೂ ತುಂಬಾ ಬಡವರಿದ್ದು, ತುಂಬ ಏಜ್ಡ್ ಪರ್ಸನ್ ಇದ್ದು ಅಂಥವ್ರಿಗೆ, ಅಥವಾ ಯಾರಾದರೂ ಭಿಕ್ಷುಕರಿದ್ದು ಆ ರೀತಿ ತೊಗೊಳ್ಳೋಂಥವ್ರು ಇದ್ದರೆ, ಇಲ್ಲ ಯಾರಾದರೂ ಆರ್ಫನೇಜ್ ಥರ ಇತ್ತು ಅಂದರೆ ತುಂಬ ಒಳ್ಳೆಯದು. ತುಂಬ ಏಜ್ಡ್ ಪರ್ಸನ್ಸ್ಗೆ ತುಂಬ ಒಳ್ಳೆಯದು. ಮಕ್ಕಳಿಗಿಂತ ಬ್ಲ್ಯಾಂಕೆಟ್ಸ್ನ ಡೊನೇಟ್ ಮಾಡಬೇಕು, ದಾನ ಮಾಡಬೇಕು. ಅದು ಮಾಡಿದಾಗ ನಿಮಗೇನೋ ಒಂಥರ ನೋಡಿ, ಅದು ಡೊನೇಟ್ ಮಾಡಿದ್ಮೇಲೆ ನೋಡಿ ನಿಮ್ಮ ಒಂದು ಮನಸ್ಸು ಎಷ್ಟು ಹಗರ ಆಗುತ್ತೆ. ಎಷ್ಟೋ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಿಮ್ಗೊಂಥರ ನನಗೆ ಆರಾಮ ಅನಿಸ್ತಾ ಇದೆಯಪ್ಪ, ಏನೋ ಒಂದು ಡೊನೇಷನ್ ಕೊಟ್ಟಮೇಲೆ ಐ ಫೀಲ್ ವೆರಿ ಬೆಟರ್ ಅನ್ನೋ ಥರ ಫೀಲ್ ಆಗುತ್ತೆ. ಮತ್ತು ಈವನ್ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಸಕ್ಸಸ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇದ್ದೆಲ್ಲ ಫಾಲೋ ಮಾಡ್ತೀರಂತ ಭಾವಿಸ್ತಾ 2025 ನಿಮಗೂ ಸಹ ಸಕ್ಸಸ್, ವೆಲ್ತ್, ಪ್ರಾಸ್ಪರಿಟಿ ಪ್ರತಿಯೊಂದು ಆ ದೇವರು ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.